ಪ್ರಾಪರ್ಟೀಸ್ ಇನ್ ಮೈಸೂರು. ಗದ್ಗೆ ರೋಡ್, ಮೈಸೂರು ಸಿಟಿ ಸೆಂಟ್ರಿಂದ 24ನೇ ಕಿಲೋಮೀಟ್ರ್. ಇದರಲ್ಲಿ 5,000 ಅಡಿಕೆ ಇದೆ, 700 ತೆಂಗಿದೆ, 4 ಬೋರ್ವೆಲ್ ಇದೆ, ಬೌಂಡ್ರಿ ಸುತ್ತ ಫೆನ್ಸಿಂಗ್ ಇದೆ, ಒಂದು ಕಾಂಕ್ರೀಟ್ ಮಿಕ್ಸರು ಇದೆ. ಇದರಲ್ಲಿ ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಮನೆಯೂ ಇದೆ, ತೋರಿಸ್ತೀನಿ ಮೊನ್ನೆ ಮುಂದಕ್ಕೆ ಹೋಗಿ. ಹತ್ತಡಿ ಎತ್ತರಕ್ಕೆ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ ಮತ್ತು CC ಕ್ಯಾಮ್ರಾಗಳು ಹಾಕಿದ್ದಾರೆ. ಫುಲ್ ರೆಡ್ ಸಾಯಿಲ್ ನೋಡಿ. ಇದು ಕಂಪ್ಲೀಟ್ ಅಡಿಕೆ ಮಧ್ಯದಲ್ಲಿ ಸ್ವಲ್ಪ ತೆಂಗು ಹಾಕಿದ್ದಾರೆ. ಅಡಿಕೆ ತೆಂಗು ಎಲ್ಲ ಫಲ ಕೊಡ್ತಾ ಇರೋಂಥದ್ದು ನೋಡಿ. ರೆಡ್ ಸಾಯಿಲ್, ಎಲ್ಲ ಬೋರ್ವೆಲ್ಗಳಲ್ಲೂ 3 ಇಂಚ್ ನೀರಿದೆ. ಈ ಕಡೆ ಸರೌಂಡಿಂಗಲ್ಲಿ ಕೆರೆಗಳು ಜಾಸ್ತಿ ಇದೆ. ಲಕ್ಷ್ಮಣ ತೀರ್ಥ ಹೊಳೆಯಿಂದ ಲಿಫ್ಟ್ ಇರಿಗೇಷನ್ ಮಾಡೋದು ಈ ಕೆರೆಗಳಿಗೆ. ಫುಲ್ ಕಂಪ್ಲೀಟ್ ಟಾರ್ ರೋಡ್ ಮೈಸೂರಿಂದ ಅಲ್ಲಿ ತನಕನೂ. 1 ಕಿಲೋಮೀಟ್ರ್ ಮಾತ್ರ ಮೆಟ್ಲಿಂಗ್ ರೋಡ್ ನೋಡಿ. ಇದೆಲ್ಲ ಅಡಿಕೆ. ಮಧ್ಯದಲ್ಲಿ ಸ್ವಲ್ಪ ಜಾಗ ಉಳಿಸ್ಕೊಂಡಿದ್ದಾರೆ ಏನಾರ ಫಂಕ್ಷನ್ ಮಾಡೋದಕ್ಕೆ ನೋಡಿ. ಇದು ಟೀಕುಡ್ ಮರ. ಇದು ಈ ಥರ ಟೀಕುಡ್, ಹುಣಸೆ, ಮಾವು ಇದೆಲ್ಲ ಮಧ್ಯದಲ್ಲಿ ಸ್ವಲ್ಪ ಮನೆಗಾಗೋ ಥರ ಇಟ್ಕೊಂಡಿದ್ದಾರೆ. ಫುಲ್ ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. ಈ ಥರ ಚಿಕ್ಕ ಪೀಸ್ಗಳು ಬೇಕಾದ್ರೂ ಅರ್ಧ ಎಕರೆ, 1 ಎಕರೆ ಈ ಥರದ್ದು ಅಗ್ರಿಕಲ್ಚರಲ್ ಲ್ಯಾಂಡು ಇದೆ, ಜಮೀನು ಶ್ರೀರಂಗಪಟ್ಟಣ ಸೈಡ್. ಮೈಸೂರಿಗೆ ತೀರಾ ನಿಯರೆಸ್ಟ್ ಬೇಕು ಅಂದ್ರೂ ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟ್ರಲ್ಲಿಂದಿದೆ ಫಾರ್ಮ್ ಹೌಸ್. ತೋಟ ಬೇಕಾದ್ರೂ ಸಿಗ್ತದೆ. ಯಾರಿಗಾದ್ರೂ ಬೇಕಂದರೆ ಸಂಪರ್ಕ ಮಾಡ್ಬೋದು. ನೋಡಿ, ಇದು ಮನೆ ಇದೆಯಲ್ಲ, ಇದೊಂದು ಮನೆ. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅದೊಂದು ಮನೆ. ರೈಟ್ ಸೈಡಲ್ಲಿ ಕಾಣ್ತಾ ಇರೋದು UPS ರೂಮ್. ಅದು ರಸ್ತೆ ಸಂಪರ್ಕ ಎಲ್ಲ ಚೆನ್ನಾಗಿದೆ. ನೋಡಿ, ಇದೆಲ್ಲ ಅಡಿಕೆ. ನೋಡಿ, ಬೋರ್ವೆಲ್ ಒಂದು ಕಾಣ್ತಾ ಇದೆ. ಇನ್ನೂ 3 ಬೋರ್ವೆಲ್ ಇದೆ. ಎಲ್ಲದರಲ್ಲೂ ಡ್ರಿಪ್ ಮಾಡಿದ್ದಾರೆ. ಗಾಡಿಗಳು ಹೋಗೋ ಬರೋದಕ್ಕೆ ಮಧ್ಯದಲ್ಲಿ ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕ್ಲಿಯರ್ ಟೈಟಲ್.
ನೋಡಿ ಫೆನ್ಸಿಂಗ್ ಕಲ್ಲಿದೆಯಲ್ಲ 10 ಅಡಿಗೆ ಹಾಕಿರೋದು, 10 ಅಡಿ ಎತ್ತರ. ನೋಡಿ ಇದು ಸಪೋಟ ಸೀಬೆ ಇದೆಲ್ಲ ಮಧ್ಯದಲ್ಲಿದೆ.